ಇಂದು ಜನವರಿ 4ನೇ ತಾರೀಕು. ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂಥ ಒಂದು ವಿಶಿಷ್ಟ ಬರಹ. ಶಿರೋನಾಮೆ ಮೋರ್ ವರ್ಕ್. In a speech at Agra, Professor Mahalanobis made it clear that in our country there still exist enormous potentialities for more work. In his estimate, the country produces 1 million job seekers every year in urban area and 2.5 million in the countryside. From available statistics, some 20 million people have hardly 1 hour's work per day, 27 millions less than 2 hours, and some 45 millions less have 4 hours work per day. From another study, one concludes that about 30 million people work for 5 days a month, 40 million for less than 10 days, 53 million less than a fortnight per month. In short, less than 1/3 of India's people are somewhat gainfully employed, and of these about 1/3 are underemployed. The country must at all costs break through this vicious circle of underproduction and underemployment. Here are 3 suggestions that may help you to be a participant rather than a mere spectator in regard to this great need. 1. Find a job for at least one person. 2. Encourage young people to take up a career in social work. 3. Pray for the jobless who are lonely and discouraged. ಅಂಡರ್ ಬರಹ ಇದೆ, ಬೇರ್ ಯು ಒನ್ ಅನದರ್ಸ್ ಬರ್ಡನ್ಸ್. ಗ್ಯಾಲಾಟಿಯಾನ್ಸ್ 6:2. ಹೆಚ್ಚು ಕೆಲಸಗಳು ಅವಶ್ಯ. ಇದೊಂದು ವಿಶಿಷ್ಟ ಬರಹ ಅಂತ ಆಗಲೇ ಹೇಳಿದೆ. ಆ ನಮ್ಮ ಪ್ರಖ್ಯಾತ ಅಂಕಿಶಾಸ್ತ್ರಜ್ಞ ಮಹಾಲನೋಬಿಸ್ ಒಂದು ಭಾಷಣ ಮಾಡ್ತಾರೆ ಆಗ್ರಾದಾಗ. ಅದರ ಸಾರಾಂಶ ಏನಂದ್ರೆ, ನಮ್ಮ ದೇಶದಲ್ಲಿ ಅಪಾರ ಪ್ರಮಾಣದ ಹೆಚ್ಚು ಕೆಲಸಗಾರರ ಸಾಮರ್ಥ್ಯ ಇನ್ನೂ ಇದ್ದೇ ಇದೆ. ಇದು ಸ್ಪಷ್ಟವಾದ ಸಂಗತಿ. ಅವರ ಪ್ರಕಾರ ಅಂದಾಜು ಪ್ರತಿ ವರ್ಷ 1 ದಶಲಕ್ಷ ಉದ್ಯೋಗ ಅರಸುವವರು ನಮ್ಮ ದೇಶದಲ್ಲಿ ಇರ್ತಾರಂತೆ. ಆವಾಗ ಬಹುಶಃ 50-60ರ ಶತಕದಲ್ಲಿ, 1950-60ರ ಶತಕದಲ್ಲಿ, ಆ ಸಮಯದಲ್ಲಿ ನಗರಗಳಲ್ಲಿ, ಇನ್ನು ಹಳ್ಳಿಗಳಲ್ಲಿ 2.5 ದಶಲಕ್ಷ ಜನರು ಇರ್ತಾರಂತೆ ಕೆಲಸಗಳನ್ನು ಅರಸುವವರು. ಈ ದೊರಕಿರುವ ಸಂಖ್ಯಾಶಾಸ್ತ್ರದ ಪ್ರಕಾರ 20 ದಶಲಕ್ಷ ಜನರು ಕೇವಲ ಪ್ರತಿದಿನ 1 ತಾಸು ಕೆಲಸಿನವರು. 27 ದಶಲಕ್ಷದವರು 2 ತಾಸುಗಳಿಗಿಂತ ಕಡಿಮೆ ಕೆಲಸ ಮಾಡುವವರು. ಇನ್ನು 45 ದಶಲಕ್ಷದವರು 4 ತಾಸುಗಳಿಗಿಂತ ಕಡಿಮೆ ಪ್ರತಿದಿನ ಕೆಲಸ ಮಾಡುವರು. ಅಂದರೆ ಕೆಲಸಗಳು ಇಲ್ಲ ಅಂತ ಒಂದು ಅರ್ಥ ಸೂಚಿಸ್ತದೆ. ಇನ್ನೊಂದು ಅಧ್ಯಯನದ ಪ್ರಕಾರ ಅದರ ನಿರ್ಣಯ ಏನು ಹೇಳ್ತದೆ ಅಂದರೆ,
30 ದಶಲಕ್ಷ ಜನರು ತಿಂಗಳಿಗೆ ಕೇವಲ 5 ದಿನ ಕೆಲಸ ಮಾಡ್ತಾರಂತೆ. 40 ದಶಲಕ್ಷ ಜನರು ಕೇವಲ 10 ದಿನಗಳಿಗಿಂತ ಕಡಿಮೆ ಕೆಲಸ ಮಾಡ್ತಾರಂತೆ. 53 ದಶಲಕ್ಷ ಜನರು 15 ದಿನಗಳಿಗಿಂತ ಕಡಿಮೆ ಕೆಲಸ ಮಾಡ್ತಾರೆ. ಸಂಕ್ಷಿಪ್ತವಾಗಿ ಹೇಳಬೇಕಾದರೆ ಭಾರತದ 1/3 ಜನರು ಏನೋ ಕೇವಲ ಲಾಭದಾಯಕವಾದ ಪ್ರಯೋಜನಕಾರಿಯಾದ ಉದ್ಯೋಗಸ್ಥರು. ಇವರಲ್ಲಿಯೂ ಸಹ 1/3 ಜನರು ಕಡಿಮೆ ಉದ್ಯೋಗಸ್ಥರು. ಈಗ ಕಾಲ ಸನ್ನಿಹಿತವಾಗಿದೆ. ದೇಶವು ಅಪಾಯಕಾರಿಯಾದ ಈ ಸ್ಥಿತಿಯಿಂದ ಹೊರಗೆ ಬರಲೇಬೇಕು. ಕಡಿಮೆ ಉತ್ಪಾದನೆ, ಕಡಿಮೆ ಉದ್ಯೋಗಸ್ಥ ಸ್ಥಿತಿಯನ್ನು ಎಲ್ಲ ಅಡೆತಡೆಗಳನ್ನು ಮೀರಿ ದಾಟಿ ಹೋಗಬೇಕು. ಆ ಸ್ಥಿತಿಯನ್ನು ಎತ್ತರಿಸಬೇಕು. ಇಲ್ಲುಂಟು ಕೆಲವು ಸಲಹೆಗಳು. ಇವು ನೀವು ಸಲಹೆಗಳ ಅನುಸರಣೆಯ ಪಾಲುಗಾರರಾಗಲು ಇವೆ. ಕೇವಲ ಓರ್ವ ಪ್ರೇಕ್ಷಕರಾಗಿ ಅಲ್ಲ, ನೋಟಕರಾಗಿ ಅಲ್ಲ. ಏಕೆಂದರೆ ಈ ಸಲಹೆಗಳು ಅವಶ್ಯವಾಗಿವೆ. ಸಲಹೆ 1, ನೀವು ಓರ್ವ ವ್ಯಕ್ತಿಗಾಗಿ ಒಂದು ಉದ್ಯೋಗವನ್ನು ಹುಡುಕಿಕೊಡಿರಿ. ಸಲಹೆ 2, ತರುಣರನ್ನು ಸಾಮಾಜಿಕ ಕೆಲಸ ಕಾರ್ಯಗಳ ವೃತ್ತಿಯಲ್ಲಿ ಅವರು ತಮ್ಮನ್ನು ತೊಡಗಿಸುವಂತೆ ಉತ್ತೇಜನ ಮಾಡಿರಿ. ಸಲಹೆ 3, ನಿರುದ್ಯೋಗಿಗಳ ಸಲುವಾಗಿ, ನಿರುತ್ಸಾಹಿಗಳ ಸಲುವಾಗಿ ಪ್ರಾರ್ಥಿಸಿರಿ. ಏನಂತ? ದೇವರೇ, ಅವರನ್ನು ಉದ್ಯೋಗವಂತರನ್ನಾಗಿ ಮಾಡು, ಉತ್ಸಾಹಿಗಳನ್ನಾಗಿ ಮಾಡು ಅಂಥೇಳಿ. ಕೆಳಗೆ ಅಂಡ್ರ ಬರಹ ಇದೆ. ನೀವು ಒಬ್ಬರೊಬ್ಬರು ಭಾರಗಳನ್ನು ಹೊರಬೇಕು. ನೀವು ಒಬ್ಬರೊಬ್ಬರು ರಿಸ್ಪಾನ್ಸಿಬಿಲಿಟೀಸ್ ತೆಗೆದುಕೊಳ್ಳಬೇಕು. ಇಷ್ಟೇ. ಇದನ್ನು ಜಿಲ್ಯಾಟಿಯನ್ಸ್ ಅನ್ನುವಂತಹ ಒಬ್ಬ ಮಹನೀಯ, ಆ ಜಿಲ್ಯಾಟಿಯನ್ನಂಥ ಕ್ರಿಶ್ಚಿಯನ್ರಿಗಾಗಿ ಕ್ರಿಸ್ತಶಕ ಬಹುಶಃ ಕ್ರಿಸ್ತನ ಸ್ವಲ್ಪ ದಿವಸ ನಂತರ ಸೆಂಟ್ ಪಾಲ್ಸ್ ಅನ್ನುವ ತನ್ನ ಆ ಗ್ರಂಥದಲ್ಲಿ ಬರೆದು ಇರಿಸಿದಂಥ ಒಂದು ಸಿಂಗಲ್ ಲೈನ್ ಇದು. ನೀವು ಒಬ್ಬರೊಬ್ಬರು ಭಾರಗಳನ್ನು ಹೊರಬೇಕು, ನೀವು ಭಾರಗಳನ್ನು ಹೊರುತ್ತಾ ಇರಬೇಕು ಜೀವನದಲ್ಲಿ ಅಂಥೇಳಿ. ಎಲ್ಲರಿಗೂ ನಮಸ್ಕಾರ.